ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮನೆಯಲ್ಲಿ ಬೇಗ ಎಲ್ಲ ಕೆಲಸಗಳು ಮುಗಿದಿದೆ, ಆಗಲೇ ಅಡುಗೆ ಕೂಡ ಆಗಿದೆ. ಇನ್ ದ ಸೆನ್ಸ್ ಆಲ್ಮೋಸ್ಟ್ 8:30 ಒಳಗೆ ಅಡುಗೆ ಎಲ್ಲ ಆಗೋಗಿತ್ತು. ತಿಂಡಿ ಅಡುಗೆ ಎಲ್ಲ ಒಟ್ಟಿಗೆ ಮಾಡ್ಕೊಂಬಿಟ್ಟೆ. ಯಾಕೆ ಅಂದರೆ ನಾವು ಅಲ್ಲಿ ಊರಲ್ಲಿ, ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ ನಿಮಗೆ, ಊರಲ್ಲೆಲ್ಲ ಇದನ್ನು ಪೇಂಟ್ ಮಾಡಿಸ್ತಾ ಇದ್ದೀವಿ ಅಂತ. ಅಲ್ಲಿ ಸ್ವಲ್ಪ ಕೆಲಸಗಾರರಿಗೆ ಮತ್ತು ನಮ್ಮ ಮನೆಯವರು ಕೂಡ ಅಲ್ಲೇ ಇರ್ತಾರೆ. ಅಂದರೆ ಇನ್ ದ ಸೆನ್ಸ್ ಬೆಳಿಗ್ಗೆ ಹೋಗಿ ಸಂಜೆ ಬರ್ತಾರೆ. ಸೊ ಅಲ್ಲಿವರೆಗೂ ಅಲ್ಲೇ ಇರಬೇಕಾಗುತ್ತೆ. ಅದೇ ಪೇಂಟ್ ಹೊಡಿಯೋದೆಲ್ಲ ಸ್ವಲ್ಪ ನೋಡ್ಕೋಬೇಕಾಗುತ್ತೆ, ಅದರಿಂದ ಅಲ್ಲೇ ಇರ್ತಾರೆ. ಸೊ ಇವತ್ತು ನಾನು ಕೆಲಸಗಾರ್ಗೆ ಮತ್ತು ನಮ್ಗಳಿಗೆ ಏನೇನು ಅಡುಗೆ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ಸಾಂಬಾರು ಎಲ್ಲ ಮಾಡಿದ್ದೆ, ಕುಕ್ಕರಲ್ಲೇ ಮಾಡಿದೆ ಸಾಂಬಾರನ್ನ. ಇದು ಕಡಲೆಕಾಳು ಹುಳಿ ಮಾಡಿದ್ದೆ, ತೋರಿಸ್ತೀನಿ ರೀ. ಕಡಲೆಕಾಳು ಹುಳಿ ಮಾಡಿದ್ದೆ. ಸೊ ಇದು 10 ಲೀಟರ್ಸ್ ಕುಕ್ಕರು. 10 ಲೀಟರ್ಸಲ್ಲಿ ಇಲ್ಲಿವರೆಗೂ ಮಾಡಿದ್ದೆ, ಅಂದರೆ ಮುಕ್ಕಾಲು ಭಾಗ ಮಾಡಿದ್ದೆ. ಸೊ ಪಲಾವ್ ಆಗೋಗಿದೆ, ಅಂದರೆ ಎಲ್ಲ ಬಾಕ್ಸಿಗೆ ಎಲ್ಲ ಹಾಕ್ಕೊಂಡು ಹೋಗ್ಬೇಕಲ್ಲ. ಸೊ ಅದಕ್ಕೆಲ್ಲ ಮುಗ್ದಿದೆ ಪಲಾವ್ ಎಲ್ಲ. ಇವಾಗೆಲ್ಲ ಸ್ವಲ್ಪ ಕೆಲಸ ಆಗಿದೆ, ಇಂದಾಗಿದೆ, ತೋರಿಸ್ತೀನಿ ರೀ. ನೋಡಿ, ಕೆಲಸ ಎಲ್ಲ ಮುಗ್ದಿದೆ. ಆಲ್ಮೋಸ್ಟ್ ಕಸ ಗುಡಿಸೋದು ಎಲ್ಲ ಆಗೋಗಿದೆ. ಬಟ್ಟೆಗಳೆಲ್ಲ ಹಾಗೆ ಇತ್ತಲ್ಲ, ಬಟ್ಟೆಗಳು ಕೂಡ ಎಲ್ಲ ಮಡಚಿಟ್ಟಿದ್ದೀನಿ ಅಲ್ಲಿ. ಮತ್ತು ಇಲ್ಲಿ ಬೆಡ್ ಕೂಡ ಎಲ್ಲ ಇದು ಮಾಡಿದ್ದೀನಿ. ಕಸ ಗುಡಿಸೋದೆಲ್ಲ ತೋರಿಸ್ಲಿಲ್ಲ ಫ್ರೆಂಡ್ಸ್, ಯಾಕೆ ಯಾವಾಗಲೂ ಅದನ್ನೇ ತೋರಿಸ್ಕೊಂಡು ಕುತ್ಕೊಳ್ಳೋದು ಅಂತ. ಇಲ್ಲೂ ಕೂಡ ಎಲ್ಲ ಸ್ವಲ್ಪ ಇದಿತ್ತು, ತೆಗ್ದಿದ್ದೀನಿ. ಇದ್ದೀವಿ, ಇದೆಲ್ಲ ಇದಾಗಿದೆಯಲ್ಲ, ಪೆನ್ಸಿಲಲ್ಲಿ ಗೀಚಿರೋದು, ನನ್ನ ಮಗಳು ಬರೆದಿರೋದು. ಸೊ ಇವಾಗ ಬಟ್ಟೆ ಕೂಡ ಎಲ್ಲ ಮಡಚಿ ಆಗಿದೆ. ಬಟ್ಟೆ ಕೂಡ ಎಲ್ಲ ಒಣಗಾಕಾಗಿದೆ. ನೆನ್ನೆ ವಾಷಿಂಗ್ ಮಿಷಿನ್ಗೆ ಹಾಕಲಿಲ್ಲ. ಯಾಕೆ ಅಂತಂದರೆ ಇಂದು ಪ್ರಾಬ್ಲಮ್ ಆಗೋಗಿತ್ತು. ಸೊ ಅದಕ್ಕೆ ಹೋಗ್ತಿಲ್ಲ. ಇವಾಗ ಸ್ನಾನ ಮಾಡೋಕ್ಕೆ ಹೋಗೋದಿದೆ. ಸೊ ಅದಕ್ಕೆ ಎಲ್ಲ ಒಂದ್ಸಲ ತೋರಿಸ್ಬಿಡೋಣ ಅಂತ ತೋರಿಸ್ತಾ ಇದ್ದೀನಿ. ಅದೆರಡು ಇದೆಯಲ್ಲ, ಅದೆರಡು ನನ್ನ ಮಗಳು ಬಟ್ಟೆ. ಇದು ದೊಡ್ಡ ಇದಿದೆಯಲ್ಲ, ಅದು ಎಲ್ಲಾದರೂ ಹೋಗಿ ಬರೋ ಕಡೆಗೆ ಹಾಕೊಳೋದು. ಇದು ಡೈಲಿ ಯೂಸು. ಇದಕ್ಕೊಂದು ವಾರ್ಡ್ರೋಬ್ನ ಸೆಟ್ ಮಾಡಿ ಇಡಬೇಕು. ಸೊ ಸದ್ಯಕ್ಕೆ ಅಲ್ಲಿ ಇಟ್ಟಿದ್ದೀನಿ. ಇಲ್ಲೂ ಕೂಡ ಎಲ್ಲ ಇದು ನಾನು ಸ್ವಲ್ಪ ಹೊಲಿಗೆ ಹಾಕ್ಕೊಬೇಕು. ಇದು ಜಾತ್ರೆಗೆ ಹಾಕ್ಕೊಂಡು ಹೋಗಿದ್ನಲ್ಲ, ಆವಾಗ ಸ್ವಲ್ಪ ಹೊಲಿಗೆ ಬಿಟ್ಕೊಂಡ್ಬಿಟ್ಟಿದೆ. ಪ್ಯಾಂಟ್ ಮಾತ್ರ, ಟಾಪ್ ಎಲ್ಲ ಹಾಗೇ ಇದೆ ನೋಡಿ, ಹೊಸದೇನೆ ಅದು. ಒಳಗಡೆ ಅದೇ ಇದಿರುತ್ತಲ್ಲ ಅದು. ಸೊ ಪ್ಯಾಂಟ್ ಮಾತ್ರ ಹೊಲಿಗೆ ಹಾಕ್ಕೋಬೇಕು. ಸೊ ಅದಕ್ಕೋಸ್ಕರ ಮಿಷಿನ್ ಹೇಗೂ ಇದೆಯಲ್ಲ, ಹಾಕೊಳ್ಳೋಣ ಅಂತ ಹಾಗೆ ಹಾಕಿದ್ದೀನಿ. ಇದು ನಾನು ರೆಗ್ಯುಲರಾಗಿ ರಾತ್ರಿ ಹಾಕೋಣ ಸ್ವೆಟ್ರು. ಇದು ನನ್ನ ಮಗಂದು ಒನ್ ಟೈಮ್ ಹಾಕ್ಕೊಂಡಿರೋದು ಟೀ ಶರ್ಟು ಮತ್ತು ಪ್ಯಾಂಟು. ಹಾಗೆ ಇನ್ನೊಂದು ಸತಿ ಹಾಕ್ಕೊಂಡ್ರಾಯ್ತು ಅಂತ ಇಟ್ಟಿದ್ದೀನಿ. ಮತ್ತು ಇದು ಸ್ಯಾಟರ್ಡೆ ಹಾಕ್ಕೊಂಡಿರೋದು ಬನಿಯನ್ನು. ಅವ್ನು ಬಿಚ್ಚಿರಲಿಲ್ಲ, ಅಟ್ ಎ ಟೈಮ್ ವಾಶ್ ಮಾಡಬೇಕಾಗಿತ್ತು ಅದನ್ನು. ಸೊ ಬಿಚ್ಚಿರಲಿಲ್ಲ, ಅದಕ್ಕೆ ವಾಶ್ ಮಾಡೋದೆಲ್ಲ ಇಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ವೈಟ್ ಮಾತ್ರ, ಒಂದು ವೈಟ್ ಎಲ್ಲ ಸಪ್ರೇಟಾಗಿ ವಾಶ್ ಮಾಡಿರ್ತೀನಿ ಅಂತ ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ಮತ್ತು ಇದು ಸಾಕ್ಸು, ಹೊರಗಡೆ ಮಳೆ ಬರ್ತಿರೋದ್ರಿಂದ ಒಳಗೆ ಒಣಗಿಸ್ತಾ ಇದ್ದೀನಿ. ಸೊ ಇದು ವೈಟ್ ಶೂಸ್ಗಳು ಇಟ್ಟಿರೋದು, ಇದು ಕವರು. ಸೊ ಅಂದರೆ ವೈಟ್ ಶೂಸ್ ಎಲ್ಲ ಕೊಳೆ ಆಗುತ್ತೆ ಅಂತ ಅಲ್ಲಿ ಮೇಲೆ ಇಟ್ಕೊಂಡಿದ್ದೀನಿ. ಇದು ವೈಟ್ ಶೂಸ್ನ ಒರೆಸ್ಕೊಳಕ್ಕೆ ಹ್ಯಾಂಡಿಯಾಗಿರುತ್ತೆ ಅಂತ ಒಂದು ಯಾವಾಗ್ಲೂ ಇಲ್ಲಿ ಹ್ಯಾಂಗ್ ಮಾಡಿರ್ತೀವಿ. ಸೊ ಇದು ವೈಟ್ ಬೋರ್ಡು. ಸದ್ಯಕ್ಕೆ ಈಗ ನನ್ನ ಮಗಳಿಗೆ ಹಾಕೋಂಥದ್ದು ಬಟ್ಟೆ, ಅಂದರೆ ಸ್ನಾನ ಆದಮೇಲೆ ಹಾಕೋಂಥದ್ದು ಬಟ್ಟೆ ಹಾಕಿದ್ದೀನಿ. ಮತ್ತು ನಂದು ಬಟ್ಟೆಗಳು ಹಾಕಿದ್ದೀನಿ. ಇವಾಗ ಸ್ನಾನ ಆದಮೇಲೆ ಈ ಬಟ್ಟೆನೇ ಹಾಕ್ಕೋಬೇಕು. ಸೊ ಅದನ್ನು ಹಾಕಿಟ್ಟಿದ್ದೀನಿ ಅಲ್ಲಿ ಆಲ್ರೆಡಿ. ಇಲ್ಲಿ ಬೆಂಚಲ್ಲಿ ಯಾರೂ ಕುತ್ಕೊಳಲ್ಲ. ಸೊ ಅದಕ್ಕೋಸ್ಕರ ಅದನ್ನ ಹಾಗೆ ಇಟ್ಬಿಡ್ತೀನಿ. ಇದನ್ನ ಆಲ್ರೆಡಿ ನೋಡೇ ಇರ್ತೀರ. ಸೈಕಲ್ಲು, ನನ್ನ ಮಗನ ಸೈಕಲ್ಲು ಒಳಗೆ ನಿಲ್ಸ್ಕೊತೀವಿ, ಕೆಳಗೆಲ್ಲ ನಿಲ್ಸೋಕ್ಕೆ ಹೋಗೋಲ್ಲ. ಯಾವಾಗಾದರೂ ಒಂದ್ಸಲಿ ಅಲ್ವಾ ರೇರ್ ತೆಗಿಯೋದು, ಅದರಿಂದ. ಸೊ ಇದೆಲ್ಲ ಆಗಿದೆ. ಇವಾಗ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಬಂದು ಪೂಜೆ ಮಾಡಬೇಕು. ಸೊ ಅದಕ್ಕೆ ಪೂಜೆಗೂ ಕೂಡ ಎಲ್ಲ ಇದು ಮಾಡಿದ್ದೀವಿ, ಸೆಟ್ ಮಾಡಿದ್ದೀನಿ. ಅಂದರೆ ಇದನ್ನೆಲ್ಲನೂ ಕಾಣಿಸ್ತಿಲ್ಲ, ಸೆಟ್ ಮಾಡಿದ್ದೀನಿ. ಸೊ ನೋಡಬೇಕು. ಇವಾಗ ಬಂದು ಪೂಜೆ ಮಾಡಬೇಕು. ಬನ್ನಿ ಪೂಜೆ ಮಾಡಿ ಅದಾದಮೇಲೆ ಸಿಗೋಣ. ಸ್ನಾನ ಎಲ್ಲ ಆಗಿದೆ ಫ್ರೆಂಡ್ಸ್. ಇವಾಗ ಬರ್ತಾಯಿದ್ದೀವಿ. ಮುಖಕ್ಕೆ ಫೇರ್ ಆ್ಯಂಡ್ ಲವ್ಲಿ ಪೌಡರು ಮತ್ತು ತಲೆ ಬಚ್ಕೊಂಡು ಚಾಂದ್ ಇಟ್ಕೊಂಡು ಹೋಗೋಣ ಅಂತ. ಹಾಗೆಯೇ ಈ ವಿಡಿಯೋ ಬಂದು ಆಲ್ಮೋಸ್ಟ್
ವೀಕ್ ಬ್ಯಾಕಿಂದು ವಿಡಿಯೋ ಅಂತ ಅಂದ್ಕೊಳ್ಳಿ. ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಎಡಿಟ್ ಮಾಡಿ ಹಾಕಿದ್ದೆ. ಅಂದರೆ ಇದೆಲ್ಲನೂ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ನಾವು ಪೇಂಟ್ ಹೊಡಿಸ್ತಿದ್ವಲ್ಲ, ಆ ಟೈಮಲ್ಲಿ ಮಾಡಿರೋಂಥ ವೀಡಿಯೋಗಳು. ಅದನ್ನೆಲ್ಲನೂ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದರಿಂದ ತುಂಬ ಟೈಮ್ ಆಗುತ್ತೆ. ನಮಗೂ ಕೂಡ ಬ್ಯುಸಿ ಆಗಿಬಿಟ್ಟೆ. ಅದಾದಮೇಲೆ ಒಂದು 5-6 ಡೇಸ್ ಅಂತೂ ಅಲ್ಲಿ ಊಟ ಕೊಟ್ಟು ಕಳಿಸೋದು ಮತ್ತು ತಿಂಡಿ ಕೊಟ್ಟು ಕಳಿಸೋದು ಅದೇ ರೀತಿಯೇ ಆಗೋಯಿತು. ಸೊ ಅದರಿಂದ ನನಗೆ ಎಡಿಟ್ ಮಾಡೋಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ. ಆಮೇಲೆ ಮಗು ಬೇರೆ ನೋಡ್ಕೋಬೇಕಾಯಿತು, ಚಿಕ್ಕವಳಿದ್ದಾಳಲ್ಲ ಮಗು. ಅದರಿಂದ ನೀವು ಯಾರೂ ಕನ್ಫ್ಯೂಸ್ ಆಗಬೇಡಿ. ಆಲ್ರೆಡಿ ಪೇಂಟ್ ಎಲ್ಲ ಆಗಿ ಮುಗ್ದಿದೆ. ಪೇಂಟ್ ಆಗಿ ಆಲ್ಮೋಸ್ಟ್ 3-4 ಡೇಸೇ ಆಗಿದೆ. ಸೊ ಅದನ್ನು ವ್ಲಾಗ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ನಲ್ಲ. ಸೊ ಅದರಿಂದ ನನಗೆ ಯಾವ ಟೈಮಲ್ಲಿ ಯಾವ್ದು ಹಾಕೋದು ಅನ್ನೋದೇ ಗೊತ್ತಾಗ್ತಿಲ್ಲ. ಸೊ ಅದ್ರ ಸೀರೀಸ್ ಫುಲ್ ಹಾಕ್ಬಿಟ್ಟೆ. ಅಂದರೆ ಏನು ಇದನ್ನು ಮಾಡ್ಕೊಳೋದು, ಕ್ಲೀನಿಂಗ್ ಮಾಡೋದು, ಅದಾದ ಪೇಂಟ್ ಹೊಡ್ಸೋದು, ಅದಾದಮೇಲೆ ಇದು ಮಾಡೋದು ಎಲ್ಲನೂ ಬ್ಯಾಕ್ ಟು ಬ್ಯಾಕೇ ಹಾಕ್ಬಿಟ್ಟೆ. ನಿಮಗೊಂದು ಇದು ಸಿಗುತ್ತೆ ಅಂತ, ಗ್ರಿಪ್ ಸಿಗುತ್ತೆ ಅಂತ. ಸೊ ಇದೇನು ಮಾಮೂಲಿ ಡೈಲಿ ವ್ಲಾಗ್ಸ್ ಯಾವಾಗ ಬೇಕಾದ್ರೂ ಹಾಕೋಬೋದು ಅಂತ. ಸೊ ಈ ಮಿಡಲಲ್ಲಿ ಹಾಕ್ತಾಯಿದ್ದೀನಿ. ಯಾರು ಏನು ಕನ್ಫ್ಯೂಸ್ ಆಗಬೇಡಿ. ಸೊ ಕನ್ಫ್ಯೂಸ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ರೆಡಿ ಆಗಿಬಿಟ್ಟು ಈಗ ಪೂಜೆ ಮಾಡೋದಕ್ಕೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಹೋಗು. ಹಾಯ್ ಮಾಡು. ಒಂದು ಡ್ಯಾನ್ಸ್ ಮಾಡು. ಈ ಫೋಟೋ ನಮ್ಮೂರಲ್ಲಿತ್ತು. ಇದು ಆ್ಯಕ್ಚುಲಿ ನಾವು ಯೂಸ್ ಮಾಡ್ತಾಯಿದ್ವಿ ಮೊದಲು. ನಮ್ಮ ದೇವ್ರ ಮನೇಲಿ ಯೂಸ್ ಮಾಡ್ತಾಯಿದ್ವಿ. ಇವಾಗ ಮತ್ತೆ ವಾಪಸ್ ತಂದಿದ್ದೀವಿ. ಅಲ್ಲಿ ಬೇರೆ ಫೋಟೋಗಳು ತಗೊಂಡಿದ್ದಾರೆ. ಸೊ ಅದಕ್ಕೆ ತಂದಿದ್ದೀವಿ. ತುಂಬ ಚೆನ್ನಾಗಿದೆ. ಇದು ನಮ್ಮ ಮನೆ ದೇವರು ಸವದತ್ತಿ ಎಲ್ಲಮ್ಮ. ಅವತ್ತಿಂದ ಯೂಸ್ ಮಾಡ್ತಿದ್ವಲ್ಲ, ಎಲ್ಲೂ ಯಾರಿಗೂ ಕೊಡೋದು ಬೇಡ ಅಂತ ನಾವೇ ನಮ್ಮ ಮನೆಗೆ ತಂದಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ಫೋಟೋ ಇರಲಿಲ್ಲ ಈ ರೂಮಲ್ಲಿ. ದೇವ್ರನ್ನ ಬೆಳಿಗ್ಗೆ ಎದ್ದ ತಕ್ಷಣ ನೋಡೋದಕ್ಕೆ ಜಸ್ಟ್ ಇದೊಂದು ಇತ್ತಷ್ಟೇ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೊಂದು, ಅದನ್ನೇ ನೋಡ್ಕೊತಾ ಇದ್ವಿ. ಸೊ ಅದಕ್ಕೆ ಇದನ್ನು ತಗೊಂಬಂದಿದ್ದೀವಿ. ನಾನು ಒಳಗೆಲ್ಲ ಫೋಟೋಸ್ಗೆಲ್ಲ ಹೂವು ಇಟ್ಟೆ. ಸೊ ಬಾಗಿಲಿಗೆಲ್ಲ ಇಡಬೇಕಾಗಿತ್ತು. ಅದರಿಂದ ಬಾಗಿಲಿಗಿಡೋಣ ಅಂತ ಬಂದಿದ್ದೆ. ಸೊ ಇವಳು ನಾನೇ ಇಡ್ತೀನಿ ಅಂತ ಅಂದ್ಲು. ಸೊ ನೋಡೋಣ ಬಿಡು ಹೇಗಿರ್ತಾಳೆ ಅಂತ ನೋಡೋಣ ಅಂತ ನಿಂತ್ಕೊಂಡ್ರೆ ಆ್ಯಕ್ಚುಲಿ ಅವಳು ನಿಜವಾಗ್ಲೂ ಕರೆಕ್ಟಾಗಿ ಇಡ್ತಾ ಇದ್ದಾಳೆ. ಚೆನ್ನಾಗಿ ಅಬ್ಸರ್ವ್ ಮಾಡಿಬಿಟ್ಟಿದ್ದಾಳೆ ನಾನು ಹೇಗಿರ್ತೀನಿ ಅನ್ನೋದನ್ನ. ಸೊ ರಂಗೋಲೆ ಏನಕ್ಕೆ ಬಿಟ್ಟಿಲ್ಲ ಅಂತ ಅಂದರೆ ಇವಳು ಯಾವಾಗಲೂ ಪ್ರತಿ ಸಲಿನೂ ರಂಗೋಲೆ ಬಂದು ಕಾಲೆಲ್ಲ ಹಳಿಸೋಗ್ತಾಳೆ. ಸೊ ಯಾವಾಗಾದ್ರೂ ವಾರಕ್ಕೊಂದ್ಸತಿ ಅಥವಾ ಅಕೇಶ್ನಲ್ ಒಂದ್ಸತಿ ಅಷ್ಟೇ ನಾನು ಇದನ್ನೆಲ್ಲ ಅಂದರೆ ರಂಗೋಲಿ ಎಲ್ಲ ಬಿಡಿಸ್ತೀನಿ. ಯಾವಾಗಲೂ ಬಿಡ್ಸಕ್ಕೆ ಹೋಗಲ್ಲ, ಯಾಕಂದರೆ ಹಳಿಸ್ತಾಳೆ ಅಂತ. ಸೊ ಇವಾಗ ತುಳಸಿ ಕಟ್ಟೆಗೆ ಇಡಬೇಕು ಅಂತ ಹೋಗ್ತಾ ಇದ್ದಾಳೆ. ಸೊ ಅದಕ್ಕೂ ಕೂಡ ತೆಗ್ದಿಟ್ಕೊಂಡಿದ್ದೆ ನಾನೇ ಇಡೋಣ ಬಾ ಅಂತ. ಸೊ ಅವಳು ಯಾವ ರೀತಿ ಇಡ್ತಾಳೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಅಂದರೆ ಕರೆಕ್ಟಾಗಿ ಇಡ್ತಾಳೆ ಅಂತ ಅನ್ಕೊತೀನಿ. ಸೊ ಅಂದರೆ ಇವ್ರ ಪಕ್ಕದ ಮನೆಯವರು ಕೂಡ ಇಟ್ಟಿರ್ತಾರೆ ಇದೇ ತುಳಸಿ ಕಟ್ಟೆಗೆನೆ. ನೋಡಿ ಆಲ್ರೆಡಿ ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾಳೆ. ಸೊ ಆ ಕಡೆ ಇಡು, ಇಲ್ಲಿಡು, ಅಲ್ಲಿಡು ಅಂತ ತೋರಿಸ್ತಾ ಇದ್ದೆ. ಸೊ ಅವಳಿಗೆ ಅಷ್ಟಾಗಿ ಇಡಕ್ಕೆ ಗೊತ್ತಾಗಲಿಲ್ಲ. ಸೊ ಅದಾದಮೇಲೆ ನಾನೇ ಇಟ್ಟು ಬಂದೆ. ಒಂದು ಕೆಳಗಿಡಮ್ಮ, ಇಲ್ಲಿ ಕೊಡಿ, ಒಂದು ಇಲ್ಲಿಡ ಕೆಳಗೆ, ಇನ್ನೊಂದು ಕೊಡು, ಇಲ್ಲಿಡು, ಇಡು. ಇಲ್ಲಿಡು, ಯಾವ್ದಾದ್ರು ಒಂದು ಬ್ರಾಂಚ್ ಗಿಡ. ಗುಡ್ ಜಾಬ್, ಗುಡ್ ಜಾಬ್. ನಡಿ.
ಈಗ ಪೂಜೆ ಎಲ್ಲ ಮುಗಿಸಿದ್ದೀನಿ ಫ್ರೆಂಡ್ಸ್. ಈಗ ಆಲ್ಮೋಸ್ಟ್ ಟೈಮ್ ಆಗಿದೆ, ಊಟದ ಟೈಮನ್ನೇ. ಅಷ್ಟರಲ್ಲಿ ತಿಂಡಿ ತಿನ್ನಬೇಕು ಅಥವಾ ಊಟ ಮಾಡಬೇಕು ಅಂತ ಹೋದೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡಿಕೊಂಡು ಬರೋಣ. ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಳು ಅಳ್ತಾ ಇದ್ದಾಳೆ ನೋಡಿ. ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಊಟ ಮಾಡೋದಿದೆ, ಆಗಲೇ 2 ಕಾಲಾಗಿದೆ. ಸೊ ಇವಾಗ ಸ್ವಲ್ಪ ಮಿಕ್ಕಿತ್ತು ಪಲಾವ್ ಬೆಳಿಗ್ಗೆ, ಸೊ ಅದನ್ನು ಹಾಕೊಂಡು ತಿಂತಾ ಇದ್ದೀನಿ. ತೋರಿಸ್ತೀನಿ ಸ್ವಲ್ಪ. ಏನದು ಮೊಸರು ಬಜ್ಜಿನ ತೆಳ್ಳಗೆ ಮಾಡ್ಕೊಬಿಟ್ಟಿದ್ದೀನಿ. ಸೊ ಅದಕ್ಕೆ ಇವಾಗ ಅದನ್ನು ಹಾಕೊಂಡೆ ತಿಂತಾ ಇದ್ದೀನಿ. ಬೆಳಿಗ್ಗೆ ಎಲ್ಲ ಕೊಟ್ಟು ಕಳಿಸಿದಾಯಿತು. ಸೊ ನಾನು ನನ್ನ ಮಗಳು ಅದನ್ನೇ ತಿನ್ನೋಣ. ಇನ್ನು ಅನ್ನ ಸಾರಿದೆ, ಅದನ್ನು ಕೂಡ ತಿನ್ನಬೇಕು. ಇವಾಗ ಸ್ವಲ್ಪ ಇದನ್ನು ತಿಂದ್ಬಿಟ್ಟು ಚೂರು ಅದನ್ನು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಸಂಜೆ ಆಗಿದೆ. ನನ್ನ ಮಗನಿಗೆ ಸ್ವಲ್ಪ ಅಬ್ಯಾಕಸ್ ಎಲ್ಲನೂ ಸ್ಟಡಿ ಮಾಡಿಸ್ಬೇಕಾಗಿತ್ತು, ಅದರಿಂದ ಕೂತ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಚೆನ್ನಾಗಿ ಕಲ್ತಿದ್ದಾನೆ ಅಂದ್ಕೊಂಡಿದ್ದೀನಿ ಅಬ್ಯಾಕಸ್ಸು. ನೋಡೋಣ ಬನ್ನಿ ಯಾವ ರೀತಿ ಕಲ್ತಿದ್ದಾನೆ ಅಂತ. ನೋಡಿ ಫ್ರೆಂಡ್ಸ್, ಇದೆಲ್ಲ ಇವಾಗ ನಾನು ಹೇಳ್ತಾ ಹೋಗಬೇಕು. ಅವನು ಇವಾಗ ಆನ್ಸರ್ ಮಾಡ್ತಾ ಹೋಗ್ತಾನೆ. ಫಸ್ಟು ಈ ರೋ ಅಲ್ಲಿರೋದು ಮಾತ್ರ ಹೇಳ್ತಾ ಹೋಗ್ಬೇಕಂದ್ರೆ, ಈ ಫಸ್ಟ್ ರೋ ಅಲ್ಲಿ ಇದೆಯಲ್ಲ ಅದನ್ನು ಮಾತ್ರ ಹೇಳ್ತಾ ಹೋಗಬೇಕು. ಈಗ ಆನ್ಸರ್ ಮಾಡ್ತಾ ಹೋಗ್ತಾನೆ. ಮಾಡ್ತೀನಮ್ಮ? ಮಾಡ್ತೀಯಾ? ಒಂದು ಟೂನು ಮತ್ತಿಗೆ ಇನ್ನೊಂದು ಮಿಂಟ್ಲಿ. ಆಯಿತು, ಹೇಳ. ಫಸ್ಟ್ ಒನ್ನು 3, 5 - 2. ಆನ್ಸರ್ ಇಸ್ 6. 1, 8 - 6 ಎಷ್ಟು? 1, 8 - 6. Answer is 3. 7 - 6 3. Answer is 4. 7 - 6 8. Answer is 9. ಒಂದಾಯಿತು. ನೆಕ್ಸ್ಟ್ ಬಾಕ್ಸು 9 - 8 4. Answer is 5. 7 - 5 4. Answer is 6. 6 - 5 8. Answer is 9. 8 - 5 4. Answer is 7. 1 4 4. Answer is 9. ನೆಕ್ಸ್ಟು ಬಾಕ್ಸು 9 - 8 4. 9 minus 8 4 3. 3. Answer is 8. 8. 7. ಅವನು ಇವಾಗ ಲೆವೆಲ್ 1. ಪರವಾಗಿಲ್ಲ, ಇಷ್ಟು ಮಟ್ಟಿಗೆ ಮಾಡ್ತಾನಲ್ಲ ಅಂತ ಅಂದ್ಕೊಂಡು ತುಂಬಾ ಖುಷಿ ಆಗ್ತಾ ಇದೆ. ಸೊ ಇದೆಲ್ಲ ನಿಮಗೆ ಇಷ್ಟ ಇದೆ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.